ಬೆಳಗಿನ ಜಾವ 2 ಗಂಟೆಯ ಕೊರೆಯುವ ಚಳಿ. ಕಗ್ಗತ್ತಲಲ್ಲಿ ಅವನ ಬೈಕ್ನ ಹಿಂದೆ ಕುಳಿತಿದ್ದ ನಾನು ಮೈಮರೆತು ಅವನ ಸೊಂಟವನ್ನು 2 ಕೈಗಳಿಂದ ಗಟ್ಟಿಯಾಗಿ ಬಂಧಿಸಿದ್ದೆ. ನನ್ನ ಎದೆ ಅವನ ಬೆನ್ನಿಗೆ ಸ್ಪರ್ಶಿಸಿದಾಗ ಇಬ್ಬರ ಮೈಯಲ್ಲೂ ಒಂದು ರೋಮಾಂಚಕ. ಆ ನಿಶ್ಶಬ್ದವಾದ ಏಕಾಂತದಲ್ಲಿ ಅವನ ಆ ಬೆಚ್ಚಗಿನ ದೇಹದ ಸ್ಪರ್ಶ ನನ್ನನ್ನ ಹುಚ್ಚೆಬ್ಬಿಸುತ್ತಿತ್ತು. ಮುಂದೇನಾಗುತ್ತೆ ತಿಳಿಯಲು ಪೂರ್ತಿ ಕತೆ ಕೇಳಿ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಪಲ್ಲವಿ. ನೋಡೋಕೆ ನಾನು 22 ವರ್ಷದ ಡಿಗ್ರಿ ಮುಗಿಸಿರೋ ಹುಡುಗಿ. ಆದ್ರೆ ನನ್ನ ಸ್ವಭಾವ, ನನ್ನ ಬುದ್ಧಿ ಇನ್ನೂ 5 ವರ್ಷದ ಮಗುವಿನ ಹಾಗೆ ಇತ್ತು. ಊರಲ್ಲೇ ಅತಿ ದೊಡ್ಡ ಹೆದರು ಪುಕ್ಲಿ ನಾನು. ನಂಬರ್ 1 ಹಾರ್ಟ್ ಪೇಷಂಟ್ ತರ ರಸ್ತೆಯಲ್ಲಿ ಯಾರಾದ್ರೂ ಜೋರಾಗಿ ಬೈಕ್ ಹಾರ್ನ್ ಹೊಡೆದ್ರೆ ಸಾಕು, ನಾನು ರಸ್ತೆ ಮಧ್ಯದಲ್ಲೇ ಬೆಚ್ಚಿಬಿದ್ದು ಕಿರುಚಿಕೊಳ್ಳುತ್ತಿದ್ದೆ. ಅಡುಗೆ ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಕೂಗಿದ್ರೂ ನಾನು ಕಿವಿಗೆ ಕೈ ಇಟ್ಟುಕೊಂಡು ಬೇರೆ ರೂಮ್ಗೆ ಓಡಿ ಹೋಗ್ತಿದ್ದೆ. ಬೀದಿ ನಾಯಿ ಬೊಗಳಿದ್ರೆ ಸಾಕು, ನನಗೆ ಜ್ವರಾನೇ ಬಂದು ಬಿಡ್ತಿತ್ತು. ಇನ್ನು ನಮ್ಮನೆ ವಾತಾವರಣ ಹೇಗಿತ್ತು ಅಂದ್ರೆ, ನಮ್ಮಪ್ಪ ಒಬ್ಬ ಪಕ್ಕಾ ಸ್ಟ್ರಿಕ್ಟ್ ಮಿಡಲ್ ಕ್ಲಾಸ್ ಮನುಷ್ಯ. ಅವರಿಗೆ ಹೆಣ್ಣು ಮಕ್ಕಳು ಅಂದ್ರೆ ಸೇಫ್ ಆಗಿ ಮನೆಯ 4 ಗೋಡೆಗಳ ಮಧ್ಯೆ ಇರಬೇಕು. ಸಂಜೆ 6 ಗಂಟೆ ಆದರೆ ಸಾಕು, ಮನೆಯ ಕಾಂಪೌಂಡ್ ಗೇಟ್ ಒಳಗೆ ಬಂದು ಬಿಡಬೇಕು ಅನ್ನೋ ಓವರ್ ಪ್ರೊಟೆಕ್ಟಿವ್ ಮೈಂಡ್ ಸೆಟ್. ಜೀನ್ಸ್ ಪ್ಯಾಂಟ್ ಹಾಕಬಾರದು, ಜೋರಾಗಿ ನಗಬಾರದು, ಯಾರ ಜೊತೆಯೂ ಫ್ರೀಯಾಗಿ ಮಾತಾಡಬಾರದು ಅನ್ನೋ 100 ರೂಲ್ಸ್ ನಮ್ಮನೇಲಿ ಇತ್ತು. ಈ ಎಲ್ಲಾ ರೂಲ್ಸ್ಗಳಿಗೆ ಹೆದರಿಯೇ ನನ್ನೊಳಗಿದ್ದ ಕಾನ್ಫಿಡೆನ್ಸ್ ಪೂರ್ತಿಯಾಗಿ ಸತ್ತು ಹೋಗಿತ್ತು. ಆದರೆ ಗೆಳೆಯರೇ, ನನ್ನ ಹೊರಗಿನ ರೂಪಕ್ಕೂ ನನ್ನ ಒಳಗಿನ ಮನಸ್ಸಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಹೊರಗಡೆ ನಾನು ಬೆಕ್ಕಿನ ಮರಿ ತರ ಇದ್ರೂ ಒಳಗೊಳಗೆ ಮಾತ್ರ ನನಗೆ ದೊಡ್ಡ ದೊಡ್ಡ ಸಾಹಸಗಳನ್ನ ಮಾಡಬೇಕು, ಪ್ರಪಂಚ ಸುತ್ತಬೇಕು ಅನ್ನೋ ಗುಪ್ತ ಆಸೆಗಳ ಮಹಾಪೂರವೇ ಇತ್ತು. ನನ್ನ ಕಾಲೇಜಿನ ಒಂದು ಹಳೆಯ ದಪ್ಪನೆಯ ನೋಟ್ಸ್ ಬುಕ್ನ ಮಧ್ಯೆ ನಾನೊಂದು ಸಣ್ಣ ಸೀಕ್ರೆಟ್ ಡೈರಿ ಇಟ್ಟುಕೊಂಡಿದ್ದೆ. ಅದರ ಮೇಲೆ ದೊಡ್ಡದಾಗಿ ಪಲ್ಲವಿಯ ಸೀಕ್ರೆಟ್ ಬಕೆಟ್ ಲಿಸ್ಟ್ ಅಂತ ಬರೆದುಕೊಂಡಿದ್ದೆ. ಅದರಲ್ಲಿ ಏನೇನೋ ಆಸೆಗಳಿತ್ತು ಗೊತ್ತಾ? ಯಾರಿಗೂ ಗೊತ್ತಾಗದ ಹಾಗೆ ಗೋವಾ ಟ್ರಿಪ್ ಹೋಗಿ ಬೀಚ್ನಲ್ಲಿ ಕುಣಿಯಬೇಕು, ರಾಯಲ್ ಎನ್ಫೀಲ್ಡ್ ಬುಲೆಟ್ ಓಡಿಸಬೇಕು, ಮಂಡಿವರೆಗೆ ಇರೋ ಮಾಡರ್ನ್ ಶರ್ಟ್ ಡ್ರೆಸ್ ಹಾಕಿಕೊಂಡು ಪಾರ್ಟಿ ಮಾಡಬೇಕು, ಮಧ್ಯರಾತ್ರಿ ಬೆಂಗಳೂರಿನ ರಸ್ತೆಗಳಲ್ಲಿ ಒಬ್ಬಳೆ ಅಡ್ಡಾಡಬೇಕು. ಹೀಗೆ ಊರಕ್ಕಲೆಲ್ಲ ಹುಚ್ಚು ಹುಚ್ಚು ಆಸೆಗಳನ್ನ ಬರೆದಿಟ್ಟುಕೊಂಡಿದ್ದೆ. ಆದ್ರೆ ನಮ್ಮಪ್ಪನ ಆ ಸ್ಟ್ರಿಕ್ಟ್ ರೂಲ್ಸ್ ಮತ್ತು ನನ್ನ ಆ ಜನ್ಮಜಾತ ಭಯದ ಮುಂದೆ ಅದೆಲ್ಲ ಕೇವಲ ನನ್ನ ಡೈರಿಯ ಪುಟಗಳಿಗೆ ಮಾತ್ರ ಸೀಮಿತವಾದ ಬರೀ ಕನಸಾಗಿ ಉಳಿದು ಹೋಗಿತ್ತು. ಆ ಆಸೆಗಳನ್ನ ನೆನೆಸಿಕೊಂಡು ನಾನು ಪ್ರತಿದಿನ ರಾತ್ರಿ ಕಣ್ಣೀರು ಹಾಕ್ತಿದ್ದೆ. ನನಗೆ ನಾನೇ ನೀನೊಬ್ಬಳು ವೇಸ್ಟ್ ಬಾಡಿ ಅಂತ ಬೈದುಕೊಳ್ಳುತ್ತಿದ್ದೆ. ಸರಿಯಾಗಿ ಅದೇ ಟೈಮ್ಗೆ ನನ್ನ ಈ ಬೋರಿಂಗ್ ಭಯಾನಕ ಲೈಫ್ಗೆ ಒಂದು ದೊಡ್ಡ ಬಿರುಗಾಳಿಯ ಹಾಗೆ ಎಂಟ್ರಿ ಕೊಟ್ಟಿದ್ದೆ ಕಿರಣ್. ನಮ್ಮ ಮನೆಯ ಮೇಲಿನ ಪೋರ್ಷನ್ ಬಹಳ ದಿನಗಳಿಂದ ಖಾಲಿ ಇತ್ತು. ಅಲ್ಲಿಗೆ ಹೊಸದಾಗಿ ಬಾಡಿಗೆಗೆ ಬಂದವನೇ ಈ ಕಿರಣ್. ಅವನು ಬರುವಾಗಲೇ ದೊಡ್ಡ ಸೌಂಡ್ ಮಾಡಿಕೊಂಡು ತನ್ನ ಬುಲೆಟ್ ಬೈಕ್ನಲ್ಲಿ ಬಂದಿದ್ದ. ನೋಡೋಕೆ ಫುಲ್ ಬಿಂದಾಸ್ ಆಗಿದ್ದ. ಕುತ್ತಿಗೆಯವರೆಗೆ ಬೆಳೆದಿದ್ದ ಕೂದಲು, ಮೈಗೊಂದು ಲೆದರ್ ಜಾಕೆಟ್, ಕೈಯಲ್ಲಿ ದೊಡ್ಡ ಕ್ಯಾಮೆರಾ. ಅವನು ಒಬ್ಬ ಪ್ರೊಫೆಷನಲ್ ಟ್ರಾವೆಲ್ ವ್ಲಾಗರ್. ಅವನಿಗೆ ಲೈಫ್ ಅಂದ್ರೆ ಕೇವಲ ಅಡ್ವೆಂಚರ್, ಎಂಜಾಯ್ಮೆಂಟ್, ಹೊಸ ಹೊಸ ಊರುಗಳನ್ನು ಸುತ್ತೋದು ಅಷ್ಟೇ. ನಮ್ಮಪ್ಪ ಅವನನ್ನ ನೋಡಿದ ಮೊದಲ ದಿನವೇ ನನಗೆ ವಾರ್ನಿಂಗ್ ಕೊಟ್ಟಿದ್ರು. ನೋಡೇ ಪಲ್ಲವಿ, ಆ ಮೇಲ್ಗಡೆ ಬಂದಿರೋ ಬಾಡಿಗೆದಾರ ನೋಡೋಕೆ ರೌಡಿ ತರ ಇದ್ದಾನೆ. ಅವನೇನೋ ಕ್ಯಾಮೆರಾ ಹಿಡ್ಕೊಂಡು ಊರೆಲ್ಲಾ ತಿರುಗಾಡ್ತಾನಂತೆ. ನೀನು ಯಾವುದೇ ಕಾರಣಕ್ಕೂ ಅವನ ಹತ್ತಿರ ಮಾತಾಡಬಾರದು. ಅಪ್ಪಿತಪ್ಪಿ ಅವನ ಕಡೆ ಕಣ್ಣೆತ್ತಿ ನೋಡಿದ್ರು ನಿನ್ನ ಕಾಲು ಮುರಿತೀನಿ ಅಂತ ಖಡಕ್ಕಾಗಿ ಹೇಳಿದ್ರು. ಆದ್ರೆ ನಮ್ಮಪ್ಪ ಬೇಡ ಅಂದಿದ್ದೆ ನನಗೆ ಒಳಗೊಳಗೆ ಸಿಕ್ಕಾಪಟ್ಟೆ ಆಕರ್ಷಣೆ ಹುಟ್ಟುವಂತೆ ಮಾಡಿತು. ನಾನು ಕಿಟಕಿಯ ಪರದೆಯ ಹಿಂದಿರು ಕದ್ದು ಮುಚ್ಚಿ ಅವನನ್ನೇ ನೋಡ್ತಿದ್ದೆ. ಅವನು ದಿನ ಹೊಸ ಹೊಸ ಟ್ರೆಕ್ಕಿಂಗ್ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳೋದು, ಗಿಟಾರ್ ಬಾರಿಸುತ್ತಾ ಹಾಡು ಹೇಳೋದು, ತನ್ನ ಕ್ಯಾಮೆರಾ ಮುಂದೆ ನಿಂತು ಬಿಂದಾಸ್ ಆಗಿ ವ್ಲಾಗ್ ಮಾಡೋದು. ಇವೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಬಕೆಟ್ ಲಿಸ್ಟ್ ನೆನಪಾಗುತ್ತಿತ್ತು. ಅಬ್ಬಾ, ಇವನು ನಾನು ಕನಸು ಕಾಣುವ ಲೈಫ್ ಅನ್ನ ರಿಯಲ್ ಆಗಿ ಬದುಕ್ತಿದ್ದಾನೇನ ಅಂತ ನನಗೆ ಅವನ ಮೇಲೆ ಸಿಕ್ಕಾಪಟ್ಟೆ ಆಕರ್ಷಣೆ, ಒಂಥರ ಕ್ರಶ್ ಶುರುವಾಯಿತು. 1 ವಾರ ಹೀಗೆ ಕಳೆಯಿತು. ಒಂದು ದಿನ ಭಾನುವಾರ ನಮ್ಮಪ್ಪ ಯಾವುದೋ ಮದುವೆಗೆ ಅಂತ ಹೊರಗೆ ಹೋಗಿದ್ರು. ಮನೆಯಲ್ಲಿ ನಾನು ಒಬ್ಬಳೇ ಇದ್ದೆ. ನನಗೆ ಇದ್ದಕ್ಕಿದ್ದಂತೆ ಎಲ್ಲಿಲ್ಲದ ಧೈರ್ಯ ಬಂತು. ನನ್ನ ಆ ಸೀಕ್ರೆಟ್ ಡೈರಿಯನ್ನ ಕೈಯಲ್ಲಿ ಹಿಡಿದುಕೊಂಡು ನಡುಗುವ ಕಾಲುಗಳಿಂದಲೇ ಮೆಟ್ಟಿಲು ಹತ್ತಿ ಮೇಲಿನ ಮನೆಗೆ ಹೋದೆ. ಅವನ ಮನೆಯ ಬಾಗಿಲು ತೆಗೆದೇ ಇತ್ತು. ಅವನು ಲ್ಯಾಪ್ಟಾಪ್ನಲ್ಲಿ ಯಾವುದೋ ವಿಡಿಯೋ ಎಡಿಟ್ ಮಾಡ್ತಾ ಕೂತಿದ್ದ. ನಾನು ಬಾಗಿಲಲ್ಲಿ ನಿಂತು ಮೆಲ್ಲನೆ ಕಫ ತೆಗೆದಾಗ ಅವನು ತಿರುಗಿ ನೋಡಿದ. ಹೇ ಓನರ್ ಮಗಳ, ಏನಾಗಬೇಕಿತ್ತು ಅಂತ ಬಹಳ ಕ್ಯಾಶುವಲ್ ಆಗಿ ಕೇಳಿದ. ನನ್ನ ಎದೆ ಡವ ಡವ ಅಂತ ಹೊಡೆದುಕೊಳ್ಳುತ್ತಿತ್ತು. ನಾನು ನಡುಗುವ ಕೈಯಿಂದಲೇ ಆ ಡೈರಿಯನ್ನ ಅವನ ಮುಂದಿಟ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡು, ಕಿರಣ್ ಪ್ಲೀಸ್, ಇದರಲ್ಲಿರೋದು ನನ್ನ ಸೀಕ್ರೆಟ್ ಬಕೆಟ್ ಲಿಸ್ಟ್. ನನ್ನ ಲೈಫ್ ಪೂರ್ತಿ ಭಯದಲ್ಲೇ ಕಳೆದು ಹೋಗ್ತಿದೆ. ನನಗೂ ನಿನ್ನ ತರ ಬಿಂದಾಸ್ ಆಗಿ ಬದುಕಬೇಕು ಅಂತ ಆಸೆ ಇದೆ. ಯಾರಿಗೂ ಗೊತ್ತಾಗದ ಹಾಗೆ, ನಮ್ಮಪ್ಪನಿಗೆ ಸ್ವಲ್ಪವೂ ಡೌಟ್ ಬರದ ಹಾಗೆ ಇದರಲ್ಲಿರೋ ಆಸೆಗಳನ್ನ ಈಡೇರಿಸಿಕೊಳ್ಳೋಕೆ ದಯವಿಟ್ಟು ನನಗೆ ಹೆಲ್ಪ್ ಮಾಡು. ನಿನ್ನ ಕಾಲು ಬೇಕಾದ್ರೆ ಹಿಡಿತೀನಿ ಅಂತ ದೈನೇಸಿಯಾಗಿ ಬೇಡಿಕೊಂಡೆ. ಕಿರಣ್ ಆ ಡೈರಿಯನ್ನ ಓಪನ್ ಮಾಡಿ ನೋಡಿ, ನನ್ನ ಮುಖ ನೋಡಿ, ಆಮೇಲೆ ಆ ಡೈರಿ ನೋಡಿ ಜೋರಾಗಿ ನಗಲು ಶುರು ಮಾಡಿದ. ನೀನು ಗೋವಾ ಟ್ರಿಪ್, ಬುಲೆಟ್ ರೈಡ್, ಕಾಮಿಡಿ ಮಾಡ್ತಿದ್ದೀಯಾ ಅಂತ ರೇಗಿಸಿದ.
ಆದ್ರೆ ನನ್ನ ಕಣ್ಣಲ್ಲಿದ್ದ ಹತಾಶೆ, ಆ ಆಸೆ ನೋಡಿ ಕೊನೆಗೆ ಅವನು ಒಪ್ಪಿಕೊಂಡ. ಅಲ್ಲಿಂದ ಆ ಕ್ಷಣದಿಂದ ನಮ್ಮಿಬ್ಬರ ಆ ಭಯಾನಕ ರೋಮಾಂಚಕ ಕಳ್ಳಾಟ ಅಧಿಕೃತವಾಗಿ ಶುರುವಾಯಿತು. ಕಿರಣ್ ನನ್ನ ಆಸೆಗಳನ್ನು ನೋಡಿ ನಕ್ಕು ಕೊನೆಗೆ ನನ್ನ ಕಣ್ಣೀರು ನೋಡಿ ಕರಗಿ ಒಪ್ಪಿಕೊಂಡಿದ್ದ. ಆದ್ರೆ ಅವನು ಒಂದು ಕಟ್ಟುನಿಟ್ಟಾದ ಕಂಡೀಷನ್ ಹಾಕಿದ. ನೋಡು ಪಲ್ಲವಿ, ನಿನ್ನ ಈ ಹುಚ್ಚು ಆಸೆಗಳನ್ನು ನಿನ್ನ ಸ್ಟ್ರಿಕ್ಟ್ ಅಪ್ಪನ ಕಣ್ಣೆದುರು ಹಗಲಿನಲ್ಲಿ ತೀರಿಸೋಕೆ ಖಂಡಿತ ಸಾಧ್ಯವಿಲ್ಲ. ನಮ್ಮ ಈ ಬಕೆಟ್ ಲಿಸ್ಟ್ ಆಪರೇಷನ್ ಏನಿದ್ರು ರಾತ್ರಿ 12 ಗಂಟೆಯ ಮೇಲೆ ಇಡೀ ಪ್ರಪಂಚವೇ ನಿದ್ದೆ ಮಾಡುವಾಗ ಮಾತ್ರ ನಡೆಯಬೇಕು. ನಿನಗೆ ಧೈರ್ಯ ಇದ್ರೆ ಮಾತ್ರ ಹೇಳುವೆ ಅಂದ. ನನ್ನ ಒಳಗಿದ್ದ ಆಸೆ ಎಷ್ಟಿತ್ತೆಂದರೆ ನನ್ನ ಜೀವಮಾನದ ಅತಿ ದೊಡ್ಡ ಭಯವನ್ನು ಬದಿಗಿಟ್ಟು ಸರಿಯೇ ಎಂದು ತಲೆ ಅಲ್ಲಾಡಿಸಿದೆ. ನನ್ನ ಡೈರಿಯಲ್ಲಿದ್ದ ಮೊದಲನೇ ಮತ್ತು ಅತಿ ದೊಡ್ಡ ಆಸೆ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಮಾಡರ್ನ್ ಆಗಿರೋ ಡ್ರೆಸ್ ಹಾಕಿಕೊಂಡು ಹೆವಿ ಮೇಕಪ್ ಮಾಡಿಕೊಂಡು ಮಧ್ಯರಾತ್ರಿ ಇನ್ಸ್ಟಾಗ್ರಾಮ್ಗೆ ಒಂದು ಟ್ರೆಂಡಿಂಗ್ ಡ್ಯಾನ್ಸ್ ರೀಲ್ಸ್ ಮಾಡೋದು. ಹಗಲಿನಲ್ಲಿ ಒಂದು ಬಿಂದಿ ಇಡೋಕು ಅಪ್ಪನ ಪರ್ಮಿಷನ್ ಕೇಳೋ ನನಗೆ ಇದೊಂದು ಹಿಮಾಲಯ ಪರ್ವತ ಏರಿದಷ್ಟೇ ದೊಡ್ಡ ಸಾಹಸವಾಗಿತ್ತು. ಕಿರಣ್ ಪ್ಲಾನ್ ಪ್ರಕಾರ ಅಂದು ರಾತ್ರಿ ಆಪರೇಷನ್ ಶುರುವಾಯಿತು. ರಾತ್ರಿ ಸರಿಯಾಗಿ 12:30 ಆಗಿತ್ತು. ನಮ್ಮಪ್ಪನ ರೂಮ್ನಿಂದ ಅವರ ಭಾರಿ ಸೌಂಡ್ನ ಗೊರಕೆ ಶುರುವಾಗಿತ್ತು. ನಾನು ನನ್ನ ರೂಮ್ನಲ್ಲಿ ಆನ್ಲೈನ್ನಲ್ಲಿ ಕದ್ದು ಆರ್ಡರ್ ಮಾಡಿ 3 ತಿಂಗಳಿಂದ ಬೀರುವಿನ ತಳಭಾಗದಲ್ಲಿ ಬಚ್ಚಿಟ್ಟಿದ್ದ ಆ ಮೊಣಕಾಲಿನವರೆಗಿನ ಶಾರ್ಟ್ ಫ್ಲೋರಲ್ ಡ್ರೆಸ್ ಅನ್ನು ನಡುಗುತ್ತಲೇ ಹಾಕಿಕೊಂಡೆ. ಲೈಟ್ ಹಾಕದೆ ಕತ್ತಲಲ್ಲೇ ಮೊಬೈಲ್ ಫ್ಲಾಶ್ ಲೈಟ್ ಇಟ್ಟುಕೊಂಡು ತುಟಿಗೆ ಡಾರ್ಕ್ ರೆಡ್ ಲಿಪ್ಸ್ಟಿಕ್, ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡೆ. ನನ್ನ ರೂಪ ನೋಡಿ ನನಗೆ ಶಾಕ್ ಆಗ್ತಿತ್ತು. ಆಮೇಲೆ ಮೆಲ್ಲಗೆ ಕಾಲಿನಲ್ಲಿದ್ದ ಗೆಜ್ಜೆ ಸ್ವಲ್ಪವೂ ಸೌಂಡ್ ಮಾಡದ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಕದ್ದು ಮುಚ್ಚಿ ನಮ್ಮ ಮನೆಯ ಟೆರೇಸ್ ಕಡೆ ಹೋದೆ. ಟೆರೇಸ್ ಮೇಲೆ ಕಿರಣ್ ನನಗಾಗಿ ತನ್ನ ಕ್ಯಾಮೆರಾ ಮತ್ತು ದೊಡ್ಡ ರಿಂಗ್ ಲೈಟ್ ಸೆಟ್ ಮಾಡಿಕೊಂಡು ಕಾಯುತ್ತಿದ್ದ. ವೀಕ್ಷಕರಿಗೆ ಇಲ್ಲಿ ಸ್ವಲ್ಪ ದ್ವಂದ್ವಾರ್ಥ, ಅಂದರೆ ಒಂದು ದೊಡ್ಡ ಡೌಟ್ ಮತ್ತು ರೋಚಕತೆ ಅನ್ನಿಸಬಹುದು. ರಾತ್ರಿ 12 ಗಂಟೆಗೆ ಮೈಮೇಲೆ ಒಂದು ಶಾರ್ಟ್ ಡ್ರೆಸ್ ಹಾಕಿಕೊಂಡು ಈ ಒಬ್ಬಂಟಿ ಸಂಪ್ರದಾಯಸ್ಥ ಹುಡುಗಿ ಆ ಬಾಡಿಗೆದಾರ ಹುಡುಗನ ಜೊತೆ ಕತ್ತಲ ಟೆರೇಸ್ ಮೇಲೆ ಏನ್ ಮಾಡ್ತಿದ್ಲು ಅಂತ. ಹೌದು, ಆ ಕತ್ತಲಲ್ಲಿ ನಾವು ಮಾಡ್ತಿದ್ದ ಕೆಲಸ ಯಾರಿಗಾದರೂ ಕಂಡರೆ ಖಂಡಿತವಾಗಿಯೂ ಬೇರೆಯದೇ ಆದ ಅರ್ಥ ಕಲ್ಪಿಸುತ್ತಿತ್ತು. ನಾನು ಟೆರೇಸ್ ಬಾಗಿಲು ತೆಗೆದು ಹೊರಗೆ ಬಂದ ತಕ್ಷಣ ಕಿರಣ್ ಆ ರಿಂಗ್ ಲೈಟ್ ಆನ್ ಮಾಡಿದ. ಆ ಬೆಳಕಿನಲ್ಲಿ ನನ್ನನ್ನ ಆ ಮಾಡರ್ನ್ ಡ್ರೆಸ್ನಲ್ಲಿ ನೋಡಿದ ತಕ್ಷಣ ಅವನು ಒಂದು ಕ್ಷಣ ಶಾಕ್ ಆಗಿ ಹಾಗೆ ಕಣ್ಣು ಮಿಟುಕಿಸದೆ ನೋಡ್ತಾ ನಿಂತು ಬಿಟ್ಟ. ಆ ದೃಷ್ಟಿ ನೋಡಿ ನನಗೆ ನಾಚಿಕೆಯಾಗಿ ತಲೆ ತಗ್ಗಿಸಿದೆ. ವಾವ್ ಪಲ್ಲವಿ, ನೀನು ನಿಜಕ್ಕೂ ಇದೇ ಮನೇಲಿ ಇರೋ ಆ ಹೆದರುಪುಕ್ಲಿ ಹುಡುಗಿನ? ನಂಬೋಕೆ ಆಗ್ತಿಲ್ಲ. ಯು ಲುಕ್ ಗಾರ್ಜಿಯಸ್ ಅಂತ ಕಾಂಪ್ಲಿಮೆಂಟ್ ಕೊಟ್ಟ. ಆಮೇಲೆ ನಮ್ಮ ರೀಲ್ಸ್ ಶೂಟಿಂಗ್ ಶುರುವಾಯಿತು. ಮೊಬೈಲ್ನಲ್ಲಿ ವಾಲ್ಯೂಮ್ ಪೂರ್ತಿ ಮ್ಯೂಟ್ ಮಾಡಿ ಕೇವಲ ಬ್ಲೂಟೂತ್ ಇಯರ್ಫೋನ್ನಲ್ಲಿ ಹಾಡು ಕೇಳುತ್ತಾ ನಾನು ಡ್ಯಾನ್ಸ್ ಸ್ಟೆಪ್ಸ್ ಮಾಡಬೇಕಿತ್ತು. ಕಿರಣ್ ಕ್ಯಾಮೆರಾ ಹಿಡಿದು ಆಕ್ಷನ್ ಅಂದ. ನಾನು ಸೊಂಟ ಬಳುಕಿಸಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದೆ. ಆದ್ರೆ ನನಗೆ ಅರ್ಥ ಆಗಲಿಲ್ಲ. ನನ್ನ ಆಸೆ ಅಷ್ಟು ದೊಡ್ಡದಿದ್ದರೂ ನನ್ನೊಳಗಿನ ಆ ಭಯ ಮಾತ್ರ ಸ್ವಲ್ಪವೂ ಕಮ್ಮಿ ಆಗಿರಲಿಲ್ಲ. ನಾನು ಸ್ಟೆಪ್ಸ್ ಹಾಕುತ್ತಿರುವಾಗ ಇದ್ದಕ್ಕಿದ್ದಂತೆ ಪಕ್ಕದ ಮನೆಯ ಕಾಂಪೌಂಡ್ ಮೇಲಿಂದ ಒಂದು ಬೆಕ್ಕು ಮ್ಯಾವ್ ಅಂತ ಜಿಗಿಯಿತು. ಅಷ್ಟೇ. ಆ ಸಣ್ಣ ಸೌಂಡ್ಗೆ ನನ್ನ ಪ್ರಾಣವೇ ಹೋದ ಹಾಗೆ ಆಯ್ತು. ನಾನು ಜೋರಾಗಿ ಕಿರುಚಿಕೊಳ್ಳಲು ಬಾಯಿ ತೆರೆದೆ. ತಕ್ಷಣ ಕಿರಣ್ ಓಡಿಬಂದು ತನ್ನ ಕೈಯಿಂದ ನನ್ನ ಬಾಯಿ ಮುಚ್ಚಿದ. ಆ ಭಯದಲ್ಲಿ ನಾನು ನನ್ನ ಅರಿವಿಲ್ಲದೆಯೇ ಅವನ ಶರ್ಟ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಎದೆಗೆ ಅಂಟಿಕೊಂಡು ಅವನ ಹಿಂದೆ ಅವಿತುಕೊಂಡು ನಡುಗುತ್ತಿದ್ದೆ. ಅವನ ಬಿಸಿ ಉಸಿರು ನನ್ನ ಹಣೆಗೆ ತಾಗುತ್ತಿತ್ತು. ಆ ರಿಂಗ್ ಲೈಟ್ನ ಮಂದ ಬೆಳಕಿನಲ್ಲಿ ನಾವಿಬ್ಬರೂ ಎಷ್ಟು ಹತ್ತಿರವಾಗಿದ್ದೆವು ಎಂದರೆ ಅವನ ಎದೆಯ ಬಡಿತ ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವನು ನನ್ನ ಬಾಯಿ ಮುಚ್ಚಿದ್ದ ಕೈಯನ್ನು ಮೆಲ್ಲನೆ ತೆಗೆದು, ಶ್, ಬೆಕ್ಕು ಅಷ್ಟೇ, ಹೆದರಬೇಡ. ನೀನು ಕಿರುಚಿದ್ರೆ ನಿಮ್ಮಪ್ಪ ಎದ್ದು ಬರ್ತಾರೆ, ಆಮೇಲೆ ನನ್ನ ಲೈಫ್ ನಿನ್ನ ಲೈಫ್ ಎರಡೂ ಎಂಡ್ ಆಗುತ್ತೆ ಅಂತ ಪಿಸುಗುಟ್ಟಿದ. ಆ ಕ್ಷಣದಲ್ಲಿ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಸೆಳೆತವಿತ್ತು. ಅವನು ಕ್ಯಾಮೆರಾ ಆಫ್ ಮಾಡಿ ನನ್ನ ಮುಖವನ್ನೇ ನೋಡ್ತಿದ್ದ. ನನ್ನ ಚೆದುರಿದ ಕೂದಲು, ಅರೆಬರೆ ಅಳಿಸಿದ ಲಿಪ್ಸ್ಟಿಕ್ ಮತ್ತು ಅವನ ಶರ್ಟ್ ಹಿಡಿದುಕೊಂಡು ನಡುಗುತ್ತಿದ್ದ ನನ್ನ ಆ ಕ್ಯೂಟ್ ಆದ ಭಯ ನೋಡಿ ಅವನಿಗೆ ಆ ಕ್ಷಣದಲ್ಲೇ ನನ್ನ ಮೇಲೆ ವಿಪರೀತವಾದ ಕ್ರಶ್ ಆಗೋಕೆ ಶುರುವಾಯಿತು. ಈ ಹೆದರುಪುಕ್ಲಿ ಹುಡುಗಿಯ ಜೊತೆ ಕಳೆಯುವ ಪ್ರತಿ ಕ್ಷಣವೂ ಅವನಿಗೆ ಇಷ್ಟವಾಗುತ್ತಿತ್ತು. ನನಗಾದರೂ ಆ ಕತ್ತಲಲ್ಲಿ ಅವನ ಆ ತೋಳುಗಳ ಬಂಧನದಲ್ಲಿ ನನಗೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಸೇಫ್ ಅನ್ನಿಸುವ ವಿಚಿತ್ರ ಭಾವನೆ ಶುರುವಾಗಿತ್ತು. ನಮ್ಮ ಆ ಮೊದಲ ಕಳ್ಳಾಟದ ರೀಲ್ಸ್ ನಮ್ಮಿಬ್ಬರ ಲೈಫ್ನಲ್ಲಿ ಒಂದು ಸುಂದರವಾದ ರೊಮ್ಯಾನ್ಸ್ಗೆ ನಾಂದಿ ಹಾಡಿತ್ತು ಅನ್ನೋದು ನಮಗಿಬ್ಬರಿಗೂ ಆಗ ತಿಳಿದಿರಲಿಲ್ಲ. ಮುಂದೇನಾಗುತ್ತೆ ಅನ್ನೋ ದೊಡ್ಡ ಟೆನ್ಷನ್ ಜೊತೆಯಲ್ಲೇ ಆ ರಾತ್ರಿ ಕಳೆಯಿತು. ಆ ಮೊದಲ ದಿನದ ರೀಲ್ಸ್ ಶೂಟಿಂಗ್ ನಂತರ ನಮ್ಮಿಬ್ಬರ ಮಧ್ಯೆ ಇದ್ದ ಆ ದೊಡ್ಡ ಅಂತರ ಕಮ್ಮಿಯಾಗಿತ್ತು. ಆ ಕತ್ತಲಲ್ಲಿ ನಾನು ಭಯದಿಂದ ಅವನನ್ನ ಅಪ್ಪಿಕೊಂಡಿದ್ದ ಆ ಕ್ಷಣ ನಮ್ಮಿಬ್ಬರ ಮನಸ್ಸಿನಲ್ಲೂ ಒಂದು ವಿಚಿತ್ರವಾದ ಆದ್ರೆ ಬಹಳ ಮಧುರವಾದ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಆ ದಿನದ ನಂತರ ಮೆಲ್ಲಗೆ ನಮ್ಮಿಬ್ಬರ ಆ ರಹಸ್ಯ ಟೆರೇಸ್ ಮೀಟಿಂಗ್ಸ್ ಪ್ರತಿದಿನ ಕಂಟಿನ್ಯೂ ಆಯಿತು. ಇಡೀ ಊರು, ನಮ್ಮ ಮನೆಯವರು, ನಮ್ಮಪ್ಪ ಎಲ್ಲರೂ ಗಾಢವಾದ ನಿದ್ದೆಗೆ ಜಾರಿದ ಮೇಲೆ ರಾತ್ರಿ 12 ಗಂಟೆಗೆ ನನ್ನ ಆ ಸೀಕ್ರೆಟ್ ಬಕೆಟ್ ಲಿಸ್ಟ್ ನ ಒಂದೊಂದೇ ಆಸೆಗಳನ್ನು ಪೂರೈಸುವ ಆಪರೇಷನ್ ಶುರುವಾಗುತ್ತಿತ್ತು. ಕಿರಣ್ ನನ್ನ ಆ ಭಯವನ್ನು ಹೋಗಲಾಡಿಸೋಕೆ ಅಂತಾನೆ ಬಹಳ ತಾಳ್ಮೆಯಿಂದ ನನ್ನ ಒಂದೊಂದೇ ಸಣ್ಣ ಸಣ್ಣ ಆಸೆಗಳನ್ನ ಪೂರೈಸೋಕೆ ಶುರು ಮಾಡಿದ. ಅಂದರೆ ರಾತ್ರಿ ಹೊತ್ತು ರೋಡ್ ಸೈಡ್ ಗಾಡಿಯಲ್ಲಿ ನಿಂತು ಪಾನಿಪುರಿ ತಿನ್ನಬೇಕು ಅನ್ನೋದು ನನ್ನ ದೊಡ್ಡ ಆಸೆಯಾಗಿತ್ತು.
ಹಗಲಿನಲ್ಲಿ ನಮ್ಮಪ್ಪನಿಗೆ ಹೆದರಿ ನಾನು ಯಾವತ್ತೂ ತಿಂದಿರಲಿಲ್ಲ. ಕಿರಣ್ ನನಗೋಸ್ಕರ ಸಂಜೆ ಬೇರೆ ಏರಿಯಾದಿಂದ ಪಾನಿಪುರಿ ಕಟ್ಟಿಸಿಕೊಂಡು ಬಂದು ರಾತ್ರಿ 1 ಗಂಟೆಗೆ ಟೆರೇಸ್ ಮೇಲೆ ನನಗೆ ತಿನ್ನಿಸುತ್ತಿದ್ದ. ಆ ಖಾರ ತಿಂದಾಗ ನನಗೆ ಕೆಮ್ಮು ಬರ್ತಿತ್ತು. ಆದ್ರೆ ಸೌಂಡ್ ಆದ್ರೆ ಅಪ್ಪ ಎದ್ದು ಬರ್ತಾರೆ ಅಂತ ನಾನು ಬಾಯಿ ಮುಚ್ಚಿಕೊಂಡು ಕಣ್ಣಲ್ಲಿ ನೀರು ಹಾಕುತ್ತಿದ್ದೆ. ಆಗ ಅವನು ನಗುತ್ತಾ ತನ್ನ ಕೈಯಿಂದಲೇ ನನಗೆ ನೀರು ಕುಡಿಸುತ್ತಿದ್ದ. ಅವನ ಆ ಕಾಳಜಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಇನ್ನೊಂದು ದಿನ ನನ್ನ ಆಸೆಯಂತೆ ಅವನು ನನಗೆ ಆನ್ಲೈನ್ನಲ್ಲಿ ಬುಕ್ ಮಾಡಿದ್ದ ಒಂದು ಬ್ಯೂಟಿಫುಲ್ ಆದ ಬ್ಲ್ಯಾಕ್ ವೆಸ್ಟರ್ನ್ ಡ್ರೆಸ್ ತಂದು ಕೊಟ್ಟ. ರಾತ್ರಿ ಹೊತ್ತು ಆ ಡ್ರೆಸ್ ಹಾಕಿಕೊಂಡು ಕೂದಲು ಬಿಟ್ಟುಕೊಂಡು ಟೆರೇಸ್ ಮೇಲೆ ಹೋದಾಗ ಕಿರಣ್ ಕ್ಯಾಮೆರಾ ಹಿಡಿದು ನನ್ನ ಫೋಟೋ ಶೂಟ್ ಮಾಡ್ತಿದ್ದ. ಆ ಡ್ರೆಸ್ನಲ್ಲಿ ನನ್ನನ್ನು ನೋಡಿ ಅವನು ಅಕ್ಷರಶಃ ಫುಲ್ ಫಿದಾ ಆಗಿದ್ದ. ಕ್ಯಾಮೆರಾ ಲೆನ್ಸ್ನಿಂದ ಕಣ್ಣು ತೆಗೆದು, ಪಲ್ಲವಿ, ನೀನು ನಿಜವಾಗ್ಲೂ ದೇವತೆ ತರ ಕಾಣಿಸ್ತಿದೀಯಾ. ಈ ಸೌಂದರ್ಯನ 4 ಗೋಡೆಗಳ ಮಧ್ಯೆ ಬಚ್ಚಿಟ್ಟಿರೋ ನಿಮ್ಮಪ್ಪನಿಗೆ ದೊಡ್ಡ ಪನಿಷ್ಮೆಂಟ್ ಕೊಡಬೇಕು ಅಂತ ಕಣ್ಣಲ್ಲೇ ರೊಮ್ಯಾನ್ಸ್ ಮಾಡ್ತಿದ್ದ. ಅವನ ಆ ಮಾತುಗಳು, ಆ ದೃಷ್ಟಿ ನನ್ನ ಹೃದಯದ ಬಡಿತವನ್ನು 100 ಪಟ್ಟು ಹೆಚ್ಚು ಮಾಡುತ್ತಿತ್ತು. ನಾನು ಯಾವಾಗ್ಲೂ ಹೆದರು ಪುಕ್ಲಿ, ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಅಂದುಕೊಂಡಿದ್ದ ನನಗೆ ಅವನ ಆ ಪ್ರೀತಿಯ ಮಾತುಗಳು, ಆ ಕೇರಿಂಗ್ ಮತ್ತು ಸಪೋರ್ಟ್ ನೋಡಿ ನನಗೆ ನನ್ನ ಅರಿವಿಲ್ಲದೆಯೇ ಅವನ ಮೇಲೆ ವಿಪರೀತವಾದ ಪ್ರೀತಿ ಹುಟ್ಟೋಕೆ ಶುರುವಾಯಿತು. ಅವನು ನನ್ನ ಜೊತೆಗಿದ್ದರೆ ನನಗ್ಯಾಕೋ ಯಾವ ಭಯವೂ ಇರುತ್ತಿರಲಿಲ್ಲ. ಆ ಕ್ಷಣಕ್ಕೆ ಪ್ರಪಂಚದ ಅತ್ಯಂತ ಸುರಕ್ಷಿತ ಜಾಗವೇ ಅವನ ತೋಳುಗಳು ಅಂತ ನನಗೆ ಫೀಲ್ ಆಗ್ತಿತ್ತು. ಆದರೆ ಗೆಳೆಯರೇ, ಇದೆಲ್ಲದರ ಮಧ್ಯೆ ನಮಗಿಬ್ಬರಿಗೂ ಒಂದು ದೊಡ್ಡ ಒಳಸಂಘರ್ಷ, ಒಂದು ಭೀಕರವಾದ ಭಯ ಇದ್ದೇ ಇತ್ತು. ನಮ್ಮಪ್ಪನ ಕ್ಯಾರೆಕ್ಟರ್ ಬಗ್ಗೆ ಕಿರಣ್ಗೂ ಚೆನ್ನಾಗಿ ಗೊತ್ತಿತ್ತು. ಒಂದು ವೇಳೆ ನಾವಿಬ್ಬರು ರಾತ್ರಿ ಹೊತ್ತು ಟೆರೇಸ್ ಮೇಲೆ ಕದ್ದು ಮುಚ್ಚಿ ಮೀಟ್ ಮಾಡ್ತಿರೋದು ಅಥವಾ ಪಾನಿಪುರಿ ತಿನ್ನುತ್ತಿರೋದು ನಮ್ಮಪ್ಪನಿಗೆ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಕಲ್ಪನೆನೇ ಭೀಕರವಾಗಿತ್ತು. ಅವರು ವಿಚಾರಣೆ ಕೂಡ ಮಾಡದೆ ರಾತ್ರೋರಾತ್ರಿ ನನ್ನನ್ನ ಮನೆಯಿಂದ ಎಳೆದುಕೊಂಡು ಹೋಗಿ ಆಚೆ ಹಾಕ್ತಾರೆ ಮತ್ತು ಕಿರಣ್ ನನ್ನ ಅದೇ ಟೆರೇಸ್ ಮೇಲಿಂದ ಕೆಳಗೆ ತಳ್ಳಿ ಬಾಡಿಗೆ ಮನೆಯಿಂದ ಖಾಲಿ ಮಾಡಿಸ್ತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಪ್ರತಿಯೊಂದು ದಿನ ನಾವು ಟೆರೇಸ್ ಮೇಲೆ ಕೂತಾಗಲೂ ಕೆಳಗಡೆ ಅಪ್ಪನ ರೂಮ್ನಿಂದ ಬರುವ ಗೊರಕೆಯ ಸೌಂಡ್ ಕೇಳುತ್ತಲೇ ಇರಬೇಕಿತ್ತು. ಆ ಗೊರಕೆ ನಿಂತರೆ ನಮಗೆ ಹಾರ್ಟ್ ಅಟ್ಯಾಕ್ ಆದ ಹಾಗೆ ಆಗ್ತಿತ್ತು. ಆದರೂ ಆ ಪ್ರೀತಿಯ ಗುಂಗಿನಲ್ಲಿ, ಆ ಹೊಸ ಆಕರ್ಷಣೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಕುರುಡಾಗಿದ್ವಿ ಅಂದ್ರೆ ಆ ಭೀಕರ ರಿಸ್ಕ್ ತೆಗೆದುಕೊಳ್ಳೋಕು ನಾವು ಹಿಂದೇಟು ಹಾಕಲಿಲ್ಲ. ನನ್ನ ಖುಷಿಗಾಗಿ ಅವನು ತನ್ನ ಪ್ರಾಣವನ್ನೇ ಪಣಕ್ಕಿಡಲು ಸಿದ್ಧನಾಗಿದ್ದ. ಅವನ ಪ್ರೀತಿಗಾಗಿ ನಾನು ನನ್ನ ಇಡೀ ಜಗತ್ತನ್ನೇ ಎದುರಿಸುವ ಹಂತಕ್ಕೆ ತಲುಪಿದ್ದೆ. ಹೀಗೆ ರಾತ್ರಿಯ ಕಳ್ಳಾಟಗಳು ನಡೆಯುತ್ತಿರುವಾಗ ನನ್ನ ಬಕೆಟ್ ಲಿಸ್ಟ್ನಲ್ಲಿ ಉಳಿದುಕೊಂಡಿದ್ದ ಅತಿ ದೊಡ್ಡ ಮತ್ತು ಅತಿ ಭಯಾನಕ ಆಸೆ ಅಂದ್ರೆ ಮಧ್ಯರಾತ್ರಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಮೇಲೆ ಕುಳಿತು ಬೆಂಗಳೂರಿನ ಖಾಲಿ ರಸ್ತೆಗಳಲ್ಲಿ ಲಾಂಗ್ ಡ್ರೈವ್ ಹೋಗೋದು. ಕಿರಣ್ ಹತ್ತಿರ ನಾನು ಈ ಆಸೆ ಹೇಳಿದಾಗ ಅವನು ಸ್ವಲ್ಪ ಬೆಚ್ಚಿ ಬಿದ್ದಿದ್ದ. ಟೆರೇಸ್ ಮೇಲೆ ಅಂದ್ರೆ ಹೇಗೋ ಮ್ಯಾನೇಜ್ ಮಾಡಬಹುದು, ಆದ್ರೆ ಬುಲೆಟ್ ಸ್ಟಾರ್ಟ್ ಆದ್ರೆ ಇಡೀ ಏರಿಯಾಗೆ ಸೌಂಡ್ ಕೇಳಿಸುತ್ತೆ, ನಿಮ್ಮಪ್ಪ ಎದ್ದರೆ ಮುಗೀತು ಕತೆ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಆದ್ರೆ ನನ್ನ ಆಸೆ, ಆ ಹಠ ಎಷ್ಟಿತ್ತೆಂದರೆ ನಾನು ಅವನಿಗೆ ಸಿಕ್ಕಾಪಟ್ಟೆ ಬೇಡಿಕೊಂಡೆ. ಕೊನೆಗೆ ಕಿರಣ್, ಸರಿ, ಇವತ್ತು ರಾತ್ರಿ ನಿನ್ನ ಈ ಆಸೆ ಹೇಗಾದ್ರೂ ಮಾಡಿ ಪೂರೈಸ್ತೀನಿ, ಆದ್ರೆ ಸಿಕ್ಕಿಬಿದ್ರೆ ಇಬ್ಬರ ಲೈಫ್ ಕ್ಲೋಸ್ ಆಗುತ್ತೆ, ರೆಡಿಯಾಗಿರು ಅಂತ ಪ್ರಾಮಿಸ್ ಮಾಡಿದ. ಆ ರಾತ್ರಿ 2 ಗಂಟೆಗೆ ನಾವು ಈ ಮಿಷನ್ ಇಂಪಾಸಿಬಲ್ ಅನ್ನ ಪ್ಲಾನ್ ಮಾಡಿದ್ವಿ. ರಾತ್ರಿ ಸರಿಯಾಗಿ 2 ಗಂಟೆ. ಇಡೀ ಪ್ರಪಂಚ, ನಮ್ಮ ಊರು, ನಮ್ಮ ಏರಿಯಾದ ನಾಯಿಗಳು ಕೂಡ ಗಾಢ ನಿದ್ದೆಯಲ್ಲಿದ್ದವು. ನಮ್ಮಪ್ಪನ ರೂಮ್ನಿಂದ ಫುಲ್ ಸೌಂಡ್ ಆಗಿ ಕೊರಕೆ ಬರ್ತಿತ್ತು. ನಾನು ಮೆಲ್ಲಗೆ ನನ್ನ ರೂಮ್ನಿಂದ ಹೊರಬಂದು ಯಾರಿಗೂ ಮುಖ ಕಾಣಿಸದಿರಲಿ ಅಂತ ತಲೆಗೆ ಮತ್ತು ಮುಖಕ್ಕೆ ಒಂದು ಕಪ್ಪು ಸ್ಕಾರ್ಫ್ ಕಟ್ಟಿಕೊಂಡು ಮೆಟ್ಟಿಲುಗಳ ಮೇಲೆ ಶಬ್ದ ಮಾಡದಂತೆ ಬೆಕ್ಕಿನ ಹೆಜ್ಜೆ ಇಡುತ್ತಾ ಕಾಂಪೌಂಡ್ ಗೇಟ್ ಹತ್ತಿರ ಬಂದೆ. ಕಿರಣ್ ಆಗಲೇ ತನ್ನ ಬುಲೆಟ್ ಅನ್ನು ಗೇಟ್ನಿಂದ ಸ್ವಲ್ಪ ಹೊರಗೆ ನಿಲ್ಲಿಸಿಕೊಂಡು ನನಗಾಗಿ ಕಾಯುತ್ತಿದ್ದ. ಕತ್ತಲಲ್ಲಿ ಆ ಬುಲೆಟ್ ನೋಡಿದ ತಕ್ಷಣ ನನ್ನ ಮೈಯಲ್ಲಿ ಕರೆಂಟ್ ಪಾಸ್ ಆದ ಹಾಗೆ ಆಯ್ತು. ನಡುಗುವ ಕಾಲುಗಳಿಂದಲೇ ಹೋಗಿ ಅವನ ಬುಲೆಟ್ ಹಿಂದೆ ಕೂತೆ. ಆಗ ನಾನು ವಿಪರೀತ ಭಯ ಮತ್ತು ಎಕ್ಸೈಟ್ಮೆಂಟ್ ಎರಡರಲ್ಲೂ ನಡುಗುತ್ತಾ ನನ್ನ 2 ಕೈಗಳಿಂದ ಅವನ ಸೊಂಟವನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ನನ್ನ ಎದೆ ಅವನ ಬೆನ್ನಿಗೆ ಸ್ಪರ್ಶಿಸಿದಾಗ ಇಬ್ಬರ ದೇಹದಲ್ಲೂ ಒಂದು ರೋಮಾಂಚನಕಾರಿ ವಿದ್ಯುತ್ ಹರಿಯಿತು. ರೆಡಿನಾ ಪಲ್ಲವಿ, ಸ್ಟಾರ್ಟ್ ಮಾಡ್ಲಾ ಅಂತ ಅವನು ಪಿಸುಗುಟ್ಟಿದ. ನಾನು ಕಣ್ಣು ಮುಚ್ಚಿಕೊಂಡು ಅಹುಂ ಅಂದೆ. ಅವನು ಬುಲೆಟ್ನ ಕೀ ಆನ್ ಮಾಡಿ ಬಲಗಾಲಿನಿಂದ ಕಿಕ್ ಸ್ಟಾರ್ಟ್ ಮಾಡಿದ. ಡಬ್ ಅಂತ ಆ 2 ಗಂಟೆಯ ನಿಶ್ಶಬ್ದವಾದ ರಾತ್ರಿಯಲ್ಲಿ ಆ ರಾಯಲ್ ಎನ್ಫೀಲ್ಡ್ ಬುಲೆಟ್ನ ಸೈಲೆನ್ಸರ್ ಸೌಂಡ್ ಒಂದು ಸಿಡಿಲು ಬಡಿದ ಹಾಗೆ ಇಡೀ ಏರಿಯಾದಲ್ಲಿ ಮಾರ್ದನಿಸಿತು. ಆ ಸೌಂಡ್ಗೆ ನನ್ನ ಎದೆ ಟಗ್ ಅಂತು. ಆದ್ರೆ ಕಥೆಯ ಅತಿ ದೊಡ್ಡ ಮತ್ತು ಭೀಕರವಾದ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಬುಲೆಟ್ ಸ್ಟಾರ್ಟ್ ಆದ ದೊಡ್ಡ ಸೌಂಡ್ಗೆ ನಿದ್ದೆಯಲ್ಲಿದ್ದ ನಮ್ಮಪ್ಪನಿಗೆ ದಿಢೀರನೆ ಎಚ್ಚರಾಗಿ ಬಿಡ್ತು. ಅಪ್ಪನ ಗೊರಕೆಯ ಸೌಂಡ್ ಇದ್ದಕ್ಕಿದ್ದಂತೆ ನಿಂತು ಹೋಯ್ತು. ಒಳಗಡೆ ರೂಮ್ನ ಲೈಟ್ ಆನ್ ಆಯ್ತು. ನಮಗೆ ಅಲ್ಲೇ ಪ್ರಾಣ ಹೋದ ಹಾಗೆ ಆಯ್ತು. ಕಿರಣ್ ಗಾಬರಿಯಿಂದ, ಅಯ್ಯೋ ನಿಮ್ಮಪ್ಪ ಎದ್ದರು ಅನ್ಸುತ್ತೆ, ಹೋಗೋಣ ಬಾ ಅಂತ ಬೈಕ್ ಗೇರ್ ಹಾಕಲು ಮುಂದಾದ. ಅಷ್ಟರಲ್ಲೇ ನಮ್ಮಪ್ಪ ತಮ್ಮ ರೂಮ್ನ ಕಿಟಕಿಯನ್ನು ದಬಾರನೆ ತೆಗೆದು ಹೊರಗೆ ನೋಡಿದರು. ಅವರ ಕಣ್ಣಿಗೆ ಬಾಡಿಗೆದಾರ ಕಿರಣ್ ಮತ್ತು ಅವನ ಹಿಂದೆ ಸ್ಕಾರ್ಫ್ ಕಟ್ಟಿಕೊಂಡು ಅವನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿತಿದ್ದ ಒಬ್ಬಳು ಹುಡುಗಿ ಕಂಡಳು. ಆ ಹುಡುಗಿ ಹಾಕಿದ್ದ ಡ್ರೆಸ್, ಆ ಆಕಾರ ನೋಡಿ ಅದು ಬೇರೆ ಯಾರೂ ಅಲ್ಲ, ತನ್ನ ಮಗಳೇ ಅಂತ ನಮ್ಮಪ್ಪನಿಗೆ ಒಂದೇ ಸೆಕೆಂಡಿನಲ್ಲಿ ಅರ್ಥ ಆಗೋಗಿತ್ತು. ಅಷ್ಟೇ, ನಮ್ಮಪ್ಪನಿಗೆ ನೆತ್ತಿಗೆ ರಕ್ತ ಏರಿತು. ಯಾರದು? ಪಲ್ಲವಿ. ಅಯ್ಯೋ ಕಳ್ಳ ನನ್ಮಗನೇ, ನನ್ನ ಮಗಳನ್ನೇ ಎತ್ಕೊಂಡು ಹೋಗ್ತಿದ್ದೀಯಾ?
ನಿಲ್ಲಿಸೋ ಅಲ್ಲಿ, ನಿನ್ನನ್ನ ಇವತ್ತು ಕಡಿದು ಪೀಸ್ ಮಾಡ್ತೀನಿ ಅಂತ ಇಡೀ ಊರಿಗೆ ಕೇಳುವ ಹಾಗೆ ಜೋರಾಗಿ ಕಿರುಚಿಕೊಂಡು ಕಿಟಕಿಯಿಂದ ಕಂಬಿ ಮುರಿಯುವ ಹಾಗೆ ಕೂಗಾಡಲು ಶುರು ಮಾಡಿದರು. ನಾವು ಬೈಕ್ ಮೂವ್ ಮಾಡುವ ಮುಂಚೆ ಮನೆಯ ಮೇನ್ ಡೋರ್ ತೆಗೆಯುವ ಶಬ್ದ ಕೇಳಿಸಿತು. ಇಡೀ ಊರಿಗೆ ಊರೇ ಎಚ್ಚರಾಗುವಂತಹ ಹೈಡ್ ಡ್ರಾಮಾ ಸೀನ್ ಅಲ್ಲಿ ಶುರುವಾಗಿತ್ತು. ನನ್ನ ಕಾಲುಗಳು ಮರಗಟ್ಟಿ ನನ್ನ ಉಸಿರಾಟವೇ ನಿಂತು ಹೋದ ಹಾಗೆ ಭಾಸವಾಯಿತು. ನನ್ನ ಆಸೆಯ ಲಾಂಗ್ ಡ್ರೈವ್ ನನ್ನ ಪ್ರಾಣಕ್ಕೆ ಕುತ್ತು ತಂದಿತ್ತು. ನಮ್ಮಪ್ಪ ಕಿಟಕಿಯಿಂದ ಕಿರುಚಿದ ಆ ಶಬ್ದ ಆ 2 ಗಂಟೆಯ ಮಧ್ಯರಾತ್ರಿಯಲ್ಲಿ ಸಿಡಿಲು ಬಡಿದ ಹಾಗೆ ಇಡೀ ಏರಿಯಾಗೆ ಕೇಳಿಸಿತು. ನನ್ನ ಹೃದಯದ ಬಡಿತ ಆ ಕ್ಷಣಕ್ಕೆ ಸಂಪೂರ್ಣವಾಗಿ ನಿಂತೆ ಹೋಗಿತ್ತು. ಕಿರಣ್ ಗಾಬರಿಯಿಂದ ಬೈಕ್ ಗೇರ್ ಹಾಕಿ ಮುಂದೆ ಮೂವ್ ಮಾಡೋಕೆ ಪ್ರಯತ್ನ ಪಟ್ಟ. ಆದ್ರೆ ಆ ಬುಲೆಟ್ ಬೈಕ್ನ ತೂಕ ಮತ್ತು ಆ ಕತ್ತಲಲ್ಲಿ ಕಾಂಪೌಂಡ್ ಗೇಟ್ ಪೂರ್ತಿಯಾಗಿ ಓಪನ್ ಆಗದೇ ಇದ್ದ ಕಾರಣ ಬೈಕ್ ಸ್ವಲ್ಪ ಮುಂದೆ ಹೋಗಿ ಗೇಟ್ಗೆ ತಾಗಿ ನಿಂತು ಬಿಡ್ತು. ಅಷ್ಟರಲ್ಲೇ ನಮ್ಮ ಮನೆಯ ಮೇನ್ ಡೋರ್ ದಬಾರಣೆ ತೆಗೆದ ಸೌಂಡ್ ಆಯ್ತು. ನಮ್ಮಪ್ಪ ಕೇವಲ ಲುಂಗಿ ಮತ್ತು ಬನಿಯನ್ ಧರಿಸಿಕೊಂಡು ಕಣ್ಣುಗಳಲ್ಲಿ ರಕ್ತ ಸುರಿಯುವಂತಹ ಕೋಪದಲ್ಲಿ ಕಾಲಿಗೆ ಚಪ್ಪಲಿಯನ್ನು ಹಾಕದೆ ಹುಚ್ಚು ಹಿಡಿದವನ ಹಾಗೆ ಓಡೋಡಿ ಹೊರಗೆ ಬಂದರು. ಅವರು ಓಡಿ ಬಂದ ವೇಗಕ್ಕೆ ನಮಗೆ ಬೈಕ್ನಿಂದ ಇಳಿದು ಓಡಿ ಹೋಗಲು ಸಾಧ್ಯವಾಗಲಿಲ್ಲ. ಅವರು ನೇರವಾಗಿ ಬಂದು ನಮ್ಮ ಬೈಕ್ನ ಹಿಂಬದಿಯ ಕ್ಯಾರಿಯರ್ ಅನ್ನು ಭಾರಿ ಬಲದಿಂದ ಗಟ್ಟಿಯಾಗಿ ಹಿಡಿದುಕೊಂಡರು. ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ದೀಯೋ ನನ್ನ ಮಗಳನ್ನ, ಸೂಳೆ ಮಗನೇ ಅಂತ ಇಡೀ ಊರಿಗೆ ಕೇಳುವ ಹಾಗೆ ಗರ್ಜಿಸುತ್ತಾ ನಮ್ಮಪ್ಪ ಕಿರಣ್ನ ಕಾಲರ್ ಹಿಡಿದು ಬೈಕ್ನಿಂದ ಕೆಳಗೆ ಎಳೆದರು. ಆ ಎಳೆತಕ್ಕೆ ಬೈಕ್ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿತ್ತು. ಅದರ ಜೊತೆಗೆ ನಾನೂ ಕೂಡ ನೆಲಕ್ಕೆ ಉರುಳಿದೆ. ನನ್ನ ಕಾಲಿಗೆ ಸಣ್ಣ ಪೆಟ್ಟಾದರೂ ಆ ಭಯದ ಮುಂದೆ ನನಗೆ ಯಾವ ನೋವು ಗೊತ್ತಾಗುತ್ತಿರಲಿಲ್ಲ. ನಮ್ಮಪ್ಪನ ಕಿರುಚಾಟ ಕೇಳಿ ಪಕ್ಕದ ಮನೆಯವರು, ಎದುರು ಮನೆಯವರು ಎಲ್ಲರೂ ಒಬ್ಬೊಬ್ಬರಾಗಿ ತಮ್ಮ ಮನೆಯ ಲೈಟ್ಸ್ ಆನ್ ಮಾಡಿದರು. ಮಧ್ಯರಾತ್ರಿ ಬೀದಿಯಲ್ಲಿ ದೊಡ್ಡ ಜಗಳ ಆಗ್ತಿದೆ ಅಂತ ಇಡೀ ಏರಿಯಾದ ಜನ ನಿದ್ದೆಗಣ್ಣಿನಲ್ಲೇ ತಮ್ಮ ಕಾಂಪೌಂಡ್ ಆಚೆ ಬಂದು ನಿಂತುಕೊಂಡರು. ಊರಿನ ಜನರ ಮುಂದೆ ನಮ್ಮಪ್ಪನ ಆವೇಶ ಮತ್ತಷ್ಟು ಹೆಚ್ಚಾಯಿತು. ನೆಲದ ಮೇಲೆ ಬಿದ್ದಿದ್ದ ನನ್ನನ್ನ ಕೂದಲಿನಿಂದ ಹಿಡಿದು ಎಳೆದು ನಿಲ್ಲಿಸಿದರು. ನನ್ನ ಮುಖಕ್ಕೆ ಕಟ್ಟಿದ್ದ ಸ್ಕಾರ್ಫ್ ಕಿತ್ತು ಬಂತು. ನನ್ನ ಮುಖದಲ್ಲಿದ್ದ ಆ ಡಾರ್ಕ್ ಮೇಕಪ್, ನಾನು ಹಾಕಿದ್ದ ಆ ಮಾಡರ್ನ್ ಶಾರ್ಟ್ ಡ್ರೆಸ್ ನೋಡಿ ನಮ್ಮಪ್ಪನಿಗೆ ಅಕ್ಷರಶಃ ಹಾರ್ಟ್ ಅಟ್ಯಾಕ್ ಆದಷ್ಟೇ ಶಾಕ್ ಆಯ್ತು. ಏನೇ ಇದು ನಿನ್ನ ಅವತಾರ? ನನ್ನ ಮರ್ಯಾದೆ ಕಳೆದೆ, ನನ್ನ ಇಡೀ ವಂಶದ ಮರ್ಯಾದೆ ಬೀದಿ ಪಾಲು ಮಾಡಿದೆ. ಈ ರೌಡಿ ಜೊತೆ ಮಧ್ಯರಾತ್ರಿ ಓಡಿ ಹೋಗ್ತಿದ್ದೀಯಾ ಅಂತ ರೇಗಾಡುತ್ತಾ ನನ್ನ ಕಪಾಳಕ್ಕೆ ಹೊಡೆಯಲು ಭಾರಿ ಕೋಪದಿಂದ ತಮ್ಮ ಕೈ ಎತ್ತಿದರು. ನಾನು ವಿಪರೀತ ಭಯದಿಂದ ಗಡಗಡ ನಡುಗುತ್ತಾ ಕಣ್ಣೀರು ಸುರಿಸುತ್ತಾ 2 ಕೈಗಳನ್ನು ಮುಖಕ್ಕೆ ಅಡ್ಡ ಇಟ್ಟುಕೊಂಡು ಕಿರಣ್ನ ಹಿಂದೆ ಹೋಗಿ ಅಡಗಿಕೊಳ್ಳಲು ಯತ್ನಿಸಿದೆ. ಆಗ ಕಿರಣ್ ನಮ್ಮಪ್ಪ ಎತ್ತಿದ್ದ ಕೈಯನ್ನು ಮಧ್ಯದಲ್ಲೇ ತಡೆದು ಹಿಡಿದ. ಸರ್, ಪ್ಲೀಸ್ ಅವಳ ಮೇಲೆ ಕೈ ಮಾಡಬೇಡಿ. ನೀವು ಅಂದುಕೊಂಡ ಹಾಗೆ ನಾವೇನೂ ಓಡಿ ಹೋಗ್ತಿರಲಿಲ್ಲ. ಅವಳಿಗೆ ಬುಲೆಟ್ ಮೇಲೆ ಒಂದು ಸಣ್ಣ ಲಾಂಗ್ ಡ್ರೈವ್ ಹೋಗಬೇಕು ಅನ್ನೋ ಆಸೆ ಇತ್ತು. ಹಗಲಿನಲ್ಲಿ ನೀವು ಬಿಡಲ್ಲ ಅಂತ ಅವಳ ಖುಷಿಗಾಗಿ ನಾನೇ ಅವಳನ್ನ ಬಲವಂತವಾಗಿ ಕರೆಯಿಸಿಕೊಂಡೆ. ಇದರಲ್ಲಿ ಅವಳದ್ದೇನೂ ತಪ್ಪಿಲ್ಲ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಅಂತ ಬಹಳ ನಯವಾಗಿ ಸಮಾಧಾನದಿಂದ ಪರಿಸ್ಥಿತಿ ವಿವರಿಸಲು ಪ್ರಯತ್ನ ಪಟ್ಟ. ಆದರೆ ನಮ್ಮಪ್ಪ ಆ ಕ್ಷಣದಲ್ಲಿ ಯಾವ ಸತ್ಯವನ್ನೂ ಕೇಳುವ ಅಥವಾ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವರ ತಲೆಯಲ್ಲಿ ಕೇವಲ ಮರ್ಯಾದೆ, ಊರಿನವರ ಕಣ್ಣು ಮತ್ತು ಮಗಳು ಕೈತಪ್ಪಿ ಹೋದಳು ಅನ್ನೋ ಆಕ್ರೋಶ ಮಾತ್ರ ತುಂಬಿತ್ತು. ಬಾಯಿ ಮುಚ್ಚೋ ಲೋಫರ್, ನೀನು ಬಂದ ಮೊದಲ ದಿನವೇ ನನಗೆ ಡೌಟ್ ಇತ್ತು ನೀನೊಬ್ಬ ಕೆಟ್ಟವನು ಅಂತ. ಕ್ಯಾಮೆರಾ ಹಿಡ್ಕೊಂಡು ಊರೆಲ್ಲಾ ತಿರುಗುವ ನಿನಗೆ ನನ್ನ ಮನೆಯ ಹೆಣ್ಣು ಮಗಳು ಸಿಕ್ಕಿದ್ಲಾ ಆಟ ಆಡೋಕೆ? ಇವಳನ್ನ ಮರುಳು ಮಾಡಿ ರಾತ್ರೋರಾತ್ರಿ ಕರ್ಕೊಂಡು ಹೋಗಿ ಅವಳ ಲೈಫ್ ಹಾಳು ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದೀಯಾ? ನಿನ್ನನ್ನ ಇವತ್ತು ಜೀವ ಸಹಿತ ಬಿಡಲ್ಲ ಅಂತ ನಮ್ಮಪ್ಪ ಕಿರಣ್ನ ಎದೆಗೆ ಜೋರಾಗಿ ತಳ್ಳಿದರು. ಊರಿನವರು ಕೂಡ, ನೋಡ್ರಿ ಗೌಡ್ರೆ, ಇವತ್ತಿನ ಕಾಲದ ಹೆಣ್ಣು ಮಕ್ಕಳನ್ನ ನಂಬೋ ಹಾಗಿಲ್ಲ. ಬಾಡಿಗೆಗೆ ಇರೋ ಹುಡುಗನ ಜೊತೆನೆ ಈ ತರ ಕಳ್ಳಾಟ ಆಡಿದ್ರೆ ಹೆಂಗೆ? ಬೇಗ ಇವಳಿಗೆ ಒಂದು ಮದುವೆ ಮಾಡಿ ಕಳಿಸಿಬಿಡಿ, ಇಲ್ಲಾಂದ್ರೆ ನಿಮ್ಮ ಮಾನ ಉಳಿಯಲ್ಲ ಅಂತ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ ಮಾತಾಡಲು ಶುರು ಮಾಡಿದರು. ಆ ಜನರ ಮಾತು ಕೇಳಿ ನಮ್ಮಪ್ಪನಿಗೆ ಮತ್ತಷ್ಟು ರೊಚ್ಚಿಗೆದ್ದರು. ಕಿರಣ್ ಕಡೆ ಬೆರಳು ತೋರಿಸಿ, ನೋಡು, ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟುವ ಮುಂಚೆ ನೀನು ನನ್ನ ಮೇಲಿನ ಮನೆ ಖಾಲಿ ಮಾಡಿಕೊಂಡು ನಿನ್ನ ವಸ್ತುಗಳ ಸಮೇತ ಇಲ್ಲಿಂದ ತೊಲಗಬೇಕು. ಇಲ್ಲದಿದ್ದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನ ಜೈಲಿಗೆ ಕಳಿಸ್ತೀನಿ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು. ನಂತರ ನನ್ನ ಕೈಯನ್ನು ರಾಕ್ಷಸನ ಹಾಗೆ ಗಟ್ಟಿಯಾಗಿ ಹಿಡಿದುಕೊಂಡು, ಇನ್ನು ನೀನು ನಾಳೆಯೇ ನಿನಗೆ ಸಂಬಂಧ ಹುಡುಕಿ 3 ದಿನದಲ್ಲಿ ಯಾವನಾದ್ರೂ ಒಬ್ಬನಿಗೆ ಕಟ್ಟಿ ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ. ಇವತ್ತು ನಿನ್ನನ್ನ ಈ ಕತ್ತಲ ರೂಮಿನಲ್ಲಿ ಕೂಡಿ ಹಾಕ್ತೀನಿ ನೋಡು ಅಂತ ನನ್ನನ್ನ ಮನೆಯ ಒಳಗೆ ಎಳೆದುಕೊಂಡು ಹೋಗಲು ಮುಂದಾದರು. ಆ ಕ್ಷಣದಲ್ಲಿ ನನಗೆ ನನ್ನ ಪ್ರಪಂಚವೇ ಸಂಪೂರ್ಣವಾಗಿ ಮುಳುಗಿ ಹೋದ ಹಾಗೆ, ನನ್ನ ಇಡೀ ಜೀವನವೇ ನಾಶವಾದ ಹಾಗೆ ಫೀಲ್ ಆಯಿತು. ನನ್ನ ಒಂದು ಸಣ್ಣ ಆಸೆ ನನ್ನನ್ನ ಪ್ರೀತಿಸಿದ, ನನಗೆ ಧೈರ್ಯ ತುಂಬಿದ ಆ ಮುಗ್ಧ ಹುಡುಗನ ಲೈಫ್ ಅನ್ನೇ ಹಾಳು ಮಾಡ್ತು ಅಂತ ನಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಇಡೀ ಊರಿನ ಮುಂದೆ ನಾನು ಮತ್ತು ಕಿರಣ್ ಮಹಾಪರಾಧಿಗಳ ತರ ತಲೆ ತಗ್ಗಿಸಿ ನಿಂತಿದ್ದೆವು. ಕತೆಯ ಹೈಡ್ ಡ್ರಾಮಾ ತನ್ನ ಅಂತಿಮ ಘಟ್ಟವನ್ನು ತಲುಪಿತ್ತು. ನಮ್ಮಪ್ಪ ನನ್ನ ಕೈಯನ್ನು ಹಿಡಿದು ಮನೆಯ ಒಳಗೆ ಎಳೆದುಕೊಂಡು ಹೋಗುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಚಂಡಮಾರುತವೇ ಎದ್ದಿತ್ತು. 3 ದಿನದಲ್ಲಿ ನಿನಗೆ ಮದುವೆ ಮಾಡಿ ಹೊರಗೆ ಹಾಕ್ತೀನಿ, ಕಿರಣ್ ನನ್ನ ಮನೆಯಿಂದ ಓಡಿಸ್ತೀನಿ ಎಂಬ ಅಪ್ಪನ ಆ ಭೀಕರವಾದ ಮಾತುಗಳು ನನ್ನ ಕಿವಿಯಲ್ಲಿ ಮತ್ತೆ ಮತ್ತೆ ಮಾರ್ದನಿಸುತ್ತಿದ್ದವು. ಆ ಕ್ಷಣದಲ್ಲಿ 22 ವರ್ಷಗಳಿಂದ ನನ್ನ ಒಳಗೆ ಜೀವಂತವಾಗಿದ್ದ ಆ ಹೆದರು ಪುತ್ಲಿ, ಆ ಅಂಜುಬುರುಕಿ ಹುಡುಗಿ ಶಾಶ್ವತವಾಗಿ ಸತ್ತು ಹೋದಳು.
ಯಾವ ಅಪ್ಪನಿಗೆ ನಾನು ಕಣ್ಣೆತ್ತಿ ನೋಡಲು ಭಯಪಡುತ್ತಿದ್ದೇನೋ, ಯಾವ ಊರಿನ ಜನರಿಗೆ ನಾನು ನಡುಗುತ್ತಿದ್ದೇನೋ ಅವರೆಲ್ಲರ ಮುಂದೆ ನನ್ನೊಳಗೊಂದು ಹೊಸ ಧೈರ್ಯ, ಒಂದು ಹುಚ್ಚು ಕಾನ್ಫಿಡೆನ್ಸ್ ಜನ್ಮ ತಾಳಿತು. ನಾನು ಇದ್ದಕ್ಕಿದ್ದಂತೆ ನನ್ನ ಕೈಯನ್ನು ಅಪ್ಪನ ಹಿಡಿತದಿಂದ ಭಾರಿ ಬಲವಾಗಿ ಬಿಡಿಸಿಕೊಂಡು ಅಲ್ಲೇ ರಸ್ತೆಯ ಮಧ್ಯದಲ್ಲಿ ಗಟ್ಟಿಯಾಗಿ ನಿಂತುಬಿಟ್ಟೆ. ಸ್ಟಾಪ್ ಇಟ್ ಅಪ್ಪ ಅಂತ ನನ್ನ ಇಡೀ ಜೀವಮಾನದಲ್ಲೇ ಅತಿ ಹೆಚ್ಚು ಜೋರಾಗಿ ಗಂಟಲು ಹರಿಯುವಂತೆ ಕಿರುಚಿದೆ. ನನ್ನ ಆ ಭೀಕರವಾದ ಧ್ವನಿ ಕೇಳಿ ಇಡೀ ಬೀದಿಯಲ್ಲಿದ್ದ ಜನರೆಲ್ಲರೂ ಒಂದು ಕ್ಷಣ ಸ್ತಬ್ಧರಾಗಿ ಉಸಿರು ಬಿಗಿ ಹಿಡಿದುಕೊಂಡು ನನ್ನನ್ನೇ ನೋಡತೊಡಗಿದರು. ನಮ್ಮಪ್ಪ ಕೂಡ ನನ್ನ ಆ ರೌದ್ರಾವತಾರವನ್ನು ನೋಡಿ ಶಾಕ್ ಆಗಿ ಹೆಜ್ಜೆ ಹಿಂದಕ್ಕೆ ಇಟ್ಟರು. ನಾನು ಕಣ್ಣೀರು ಸುರಿಸುತ್ತಲೇ ಕಣ್ಣಲ್ಲಿ ಕಣ್ಣಿಟ್ಟು ಬೆರಳು ತೋರಿಸಿ ನಮ್ಮಪ್ಪನ ಮುಂದೆ ಮಾತಾಡಲು ಶುರು ಮಾಡಿದೆ. ಸಾಕು ಅಪ್ಪ, 22 ವರ್ಷಗಳಿಂದ ನಿಮ್ಮ ಈ ಓವರ್ ಪ್ರೊಟೆಕ್ಟಿವ್ ರೂಲ್ಸ್, ನಿಮ್ಮ ಆ ಮರ್ಯಾದೆಯ ಕಟ್ಟುಪಾಡುಗಳ ಮಧ್ಯೆ ನಾನು ದಿನೇ ದಿನೇ ಉಸಿರುಗಟ್ಟಿ ಸಾಯ್ತಾ ಇದ್ದೆ. ನೀವು ನನ್ನನ್ನ ರಕ್ಷಣೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ರಿ, ಆದ್ರೆ ನೀವು ನನ್ನನ್ನ ಒಂದು ಜೀವಂತ ಶವವಾಗಿ ಮಾಡಿದ್ರಿ. ರಸ್ತೆ ದಾಟೋಕೆ ಭಯ, ನಾಯಿ ಕಂಡ್ರೆ ಭಯ, ಹಾರ್ನ್ ಸೌಂಡ್ ಕೇಳಿದ್ರೆ ಭಯ. ನಾನು ಜಗತ್ತಿನ ಅತಿ ದೊಡ್ಡ ಹೆದರುಪುಕ್ಲಿ ಆಗೋಕೆ ನಿಮ್ಮ ಆ ಭಯದ ವಾತಾವರಣವೇ ಕಾರಣ ಅಂತ ಆಕ್ರೋಶದಿಂದ ಹೇಳಿದೆ. ನಾನು ಮಾತು ಮುಂದುವರಿಸಿದೆ. ನನಗೂ ಬೇರೆ ಹುಡುಗಿಯರ ತರ ಬದುಕಬೇಕು, ಬುಲೆಟ್ ಓಡಿಸಬೇಕು, ಫ್ರೀಯಾಗಿ ನಗಬೇಕು, ಪ್ರಪಂಚ ನೋಡಬೇಕು ಅಂತ ಸಾವಿರಾರು ಆಸೆಗಳಿತ್ತು. ಆದ್ರೆ ನಿಮ್ಮ ಮುಂದೆ ಅದನ್ನ ಹೇಳೋ ಧೈರ್ಯ ನನಗಿರಲಿಲ್ಲ. ಆಗ ಬಂದವನೇ ಈ ಕಿರಣ್. ಊರವರು ಅಂದುಕೊಂಡ ಹಾಗೆ ಅವನು ನನ್ನನ್ನ ಓಡಿಸಿಕೊಂಡು ಹೋಗ್ತಿರಲಿಲ್ಲ. ಬದಲಾಗಿ ನನ್ನ ಸಣ್ಣ ಸಣ್ಣ ಆಸೆಗಳನ್ನ ಪೂರೈಸೋಕೆ, ನನ್ನೊಳಗಿರೋ ಆ ಭಯವನ್ನ ಕಿತ್ತು ಹಾಕೋಕೆ ಅವನು ತನ್ನ ಪ್ರಾಣವನ್ನೇ ರಿಸ್ಕ್ನಲ್ಲಿ ಇಟ್ಟು ನನಗೆ ಹೆಲ್ಪ್ ಮಾಡ್ತಿದ್ದ. ಮಧ್ಯರಾತ್ರಿ ಟೆರೇಸ್ ಮೇಲೆ ನನಗೆ ಪಾನಿಪುರಿ ತಂದುಕೊಟ್ಟ, ನನಗೆ ಇಷ್ಟವಾದ ಡ್ರೆಸ್ ತಂದುಕೊಟ್ಟ. ಅವನ ಜೊತೆ ಇದ್ದಾಗ ನನಗೆ ಮೊದಲ ಬಾರಿಗೆ ನಾನು ಬದುಕ್ತಿದ್ದೀನಿ, ನಾನು ಸುರಕ್ಷಿತವಾಗಿದ್ದೀನಿ ಅಂತ ಫೀಲ್ ಆಯ್ತು. ಅವನು ನನ್ನನ್ನ ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ, ಮುಟ್ಟಿಲ್ಲ. ಅವನೊಬ್ಬ ನಿಜವಾದ ಗಂಡಸು ಅಂತ ಇಡೀ ಊರಿನ ಮುಂದೆ ಕಿರಣ್ನ ಗುಣವನ್ನು ಬಣ್ಣಿಸಿದೆ. ಕೊನೆಯದಾಗಿ ನಾನು ಕಿರಣ್ನ ಹತ್ತಿರ ಹೋಗಿ ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ನಮ್ಮಪ್ಪನ ಕಡೆ ತಿರುಗಿ, ಹೌದು ಅಪ್ಪ, ನಾನು ಕಿರಣ್ಣನ್ನೇ ಲವ್ ಮಾಡ್ತಿದ್ದೀನಿ. ಕೇವಲ ಅವನ ಹತ್ರ ಬುಲೆಟ್ ಇದೆ ಅಂತಲೋ, ಮಾಡರ್ನ್ ಆಗಿದ್ದಾನೆ ಅಂತಲೋ ಅಲ್ಲ, ಅವನು ನನ್ನನ್ನ, ನನ್ನ ಕನಸುಗಳನ್ನ ಅರ್ಥ ಮಾಡಿಕೊಂಡ. ನನ್ನ ಭಯವನ್ನ ಓಡಿಸಿ ನನಗೆ ಬದುಕೋ ಧೈರ್ಯ ಕೊಟ್ಟ. ನೀವು ನಾಳೆಯೇ ಮದುವೆ ಮಾಡ್ತೀನಿ ಅಂತ ಬೆದರಿಸಿದ್ರಲ್ಲ, ನಾನು ಮದುವೆ ಆಗೋದಾದ್ರೆ ಅದು ಇವನನ್ನ ಮಾತ್ರ, ಇಲ್ಲಾಂದ್ರೆ ನಾನು ಸಾಯೋಕು ರೆಡಿ ಇದ್ದೀನಿ ಅಂತ ಅತ್ಯಂತ ಧೈರ್ಯದಿಂದ, ಯಾವುದೇ ಅಳುಕಿಲ್ಲದೆ ಕೂಗಿ ಹೇಳಿದೆ. ನನ್ನ ಆ ಮಾತುಗಳು, ಆ ಕಾನ್ಫಿಡೆನ್ಸ್ ಮತ್ತು ಇಡೀ ಊರನ್ನು ಎದುರಿಸಿ ನಿಂತ ನನ್ನ ಆ ಛಲವನ್ನು ನೋಡಿ ನಮ್ಮಪ್ಪ ಅಕ್ಷರಶಃ ಮೂಕವಿಸ್ಮಿತರಾಗಿ ನಿಂತುಬಿಟ್ಟರು. ತಾನು ಅಷ್ಟು ವರ್ಷಗಳಿಂದ ಕಟ್ಟಿ ಬೆಳೆಸಿದ್ದ ಆ ಹೆದರುಪುಕ್ಲಿ ಮಗಳು ಇವತ್ತು ಒಂಟಿ ಸಲಗದ ಹಾಗೆ ನಿಂತಿರೋದನ್ನು ನೋಡಿ ಅವರಿಗೆ ತಮ್ಮ ತಪ್ಪಿನ ಅರಿವಾಗತೊಡಗಿತು. ಕಿರಣ್ ಕೂಡ ನನ್ನ ಆ ಧೈರ್ಯ ನೋಡಿ ಹೆಮ್ಮೆಯಿಂದ ನನ್ನ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡ. ನಮ್ಮಪ್ಪನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ತಮ್ಮ ಮಗಳ ಖುಷಿಯನ್ನ, ಅವಳ ಆಸೆಗಳನ್ನ ತಾವು ಎಷ್ಟು ಕ್ರೂರವಾಗಿ ಕೊಂದಿದ್ದೆವು ಎಂಬ ಪಶ್ಚಾತ್ತಾಪ ಅವರನ್ನು ಕಾಡಿತು. ಅವರು ಮೆಲ್ಲನೆ ನನ್ನ ಹತ್ತಿರ ಬಂದು, ಕ್ಷಮಿಸು ಪಲ್ಲವಿ, ನಿನ್ನನ್ನ ಕಾಪಾಡೋ ಭರದಲ್ಲಿ ನಿನ್ನ ಕನಸುಗಳಿಗೆ ನಾನು ಬೆಂಕಿ ಹಚ್ಚಿದ್ದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನಿನ್ನನ್ನ ಇಷ್ಟು ಧೈರ್ಯವಂತಳಾಗಿ ಮಾಡಿದ ಈ ಹುಡುಗ ನಿನ್ನ ಲೈಫ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ನಮ್ಮಿಬ್ಬರ ಪ್ರೀತಿಗೆ ಕಣ್ಣೀರಿನಲ್ಲೇ ಒಪ್ಪಿಗೆ ಸೂಚಿಸಿದರು. ಊರಿನವರು ಕೂಡ ನಮ್ಮ ಪ್ರೀತಿಯ ಸತ್ಯವನ್ನು ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ನನ್ನ ಭಯದ ಅಂತ್ಯವಾಗಿತ್ತು. ಆ ಮಧ್ಯರಾತ್ರಿಯ ಬುಲೆಟ್ ರೈಡ್ ನಮ್ಮ ಲೈಫ್ಗೆ ಒಂದು ಸುಂದರವಾದ, ರೋಮಾಂಚಕವಾದ ಮತ್ತು ಅಷ್ಟೇ ಸಿಹಿಯಾದ ಸುಖಾಂತ್ಯ ತಂದುಕೊಟ್ಟಿತ್ತು. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ, ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಪೋಷಕರು ತಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಅತಿಯಾದ ಕಟ್ಟುಪಾಡುಗಳನ್ನು ಹಾಕುತ್ತಾರೆ. ಆದರೆ ಮನೆ ಅನ್ನೋದು ಒಂದು ಪ್ರೀತಿಯ ಗೂಡಾಗಬೇಕೇ ಹೊರತು ಉಸಿರುಗಟ್ಟಿಸುವ ಜೈಲಾಗಬಾರದು. ಮಕ್ಕಳನ್ನು 4 ಗೋಡೆಗಳ ಮಧ್ಯೆ ಬಂಧಿಸಿ ಪ್ರತಿಯೊಂದಕ್ಕೂ ಭಯ ಹುಟ್ಟಿಸಿದರೆ ಅವರು ಸಮಾಜವನ್ನು ಎದುರಿಸುವ ಧೈರ್ಯವನ್ನೇ ಕಳೆದುಕೊಂಡು ಹೆದರುಪುಕ್ಲಿಗಳಾಗುತ್ತಾರೆ. ಜೊತೆಗೆ ಅತಿಯಾದ ನಿರ್ಬಂಧಗಳು ಯುವಮನಸ್ಸುಗಳನ್ನು ಮನೆಯವರಿಗೆ ಗೊತ್ತಾಗದಂತೆ ಕಳ್ಳಾಟಕ್ಕೆ ಅಥವಾ ರಹಸ್ಯ ಸಾಹಸಗಳಿಗೆ ದೂಡುತ್ತವೆ. ಅದೃಷ್ಟವಶಾತ್ ಈ ಕಥೆಯಲ್ಲಿ ಕಿರಣ್ ಒಳ್ಳೆಯವನಾಗಿದ್ದ. ಆದರೆ ನಿಜ ಜೀವನದಲ್ಲಿ ಅಪರಿಚಿತರ ಅಥವಾ ಬಾಡಿಗೆದಾರರ ಜೊತೆ ರಾತ್ರಿ ಹೊತ್ತು ಇಂತಹ ದೊಡ್ಡ ರಿಸ್ಕ್ ತೆಗೆದುಕೊಂಡರೆ ಯುವತಿಯರು ಕೆಟ್ಟ ಜಾಲಕ್ಕೆ ಸಿಲುಕಿ ಜೀವನವೇ ನಾಶವಾಗಬಹುದು. ಹಾಗಾಗಿ ಪೋಷಕರು ಮಕ್ಕಳ ಆಸೆ, ಕನಸುಗಳನ್ನು ಸ್ನೇಹಿತರಂತೆ ಕುಳಿತು ಆಲಿಸಬೇಕು. ಅವರಿಗೆ ಹೆದರಿಸುವ ಬದಲು ಸರಿತಪ್ಪುಗಳ ಜವಾಬ್ದಾರಿ ಮತ್ತು ಜಗತ್ತನ್ನು ಎದುರಿಸುವ ಧೈರ್ಯವನ್ನು ಕಲಿಸಬೇಕು. ಯುವಕ ಯುವತಿಯರು ಕೂಡ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವ ಭರದಲ್ಲಿ ತಪ್ಪು ದಾರಿ ತುಳಿದು ಪ್ರಾಣಕ್ಕೆ ಕುತ್ತು ತಂದುಕೊಳ್ಳಬಾರದು. ಮನೆಯಲ್ಲಿ ಮುಕ್ತವಾದ ಮಾತುಕತೆ ಮತ್ತು ನಂಬಿಕೆ ಇದ್ದರೆ ಮಕ್ಕಳು ಹೊರಗಡೆ ಹೋಗಿ ಕದ್ದುಮುಚ್ಚಿ ಪ್ರೀತಿ ಅಥವಾ ಸ್ವಾತಂತ್ರ್ಯವನ್ನು ಹುಡುಕುವ ಪ್ರಮೇಯವೇ ಬರುವುದಿಲ್ಲ. ನೀತಿ: ಮಕ್ಕಳನ್ನು ಅತಿಯಾದ ಭಯದಲ್ಲಿ ಬೆಳೆಸಬೇಡಿ, ಅವರ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲಿ. ಕಟ್ಟುಪಾಡುಗಳಿಗಿಂತ ಮುಕ್ತವಾದ ಪ್ರೀತಿ ಮತ್ತು ನಂಬಿಕೆಯೇ ಜೀವನಕ್ಕೆ ನಿಜವಾದ ರಕ್ಷಣೆ.